ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋ ಅಂಥದ್ದೊಂದು ದುಷ್ಟ ಶಕ್ತಿಗಳನ್ನ, ಅನ್ಯಾಯ ಮಾಡಿದಂಥವರ ಕೆಲವೊಂದು ದೇವತೆಗಳ ಹತ್ರ ಹೋಗಿ ಮೊರೆ ಬಿದ್ದಿರ್ತಾರೆ ಅಥವಾ ಕೈ ತಟ್ಟಿರ್ತಾರೆ. ಇಂಥ ದುಷ್ಟ ಕಾರ್ಯಗಳಿಗಾಗಿ, ಅದರ ನಿವಾರಣೆಗಾಗಿ ಮಾಡುವಂಥ ಶೂಲಿನಿ ದುರ್ಗಾ ಮಂತ್ರ ಇದು. ನಾನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೆ. ಇದನ್ನು ಹೇಳಿದ್ಮೇಲೆ ನಮಗೆ ಎಷ್ಟೋ ಕಷ್ಟಗಳು ಪರಿಹಾರ ಆಗಿದೆ ಅಂತ ಕೂಡ ಸಾಕಷ್ಟು ಜನ ನನಗೆ ಹೇಳಿದ್ದಾರೆ. ಈ ಶೂಲಿನಿ ದುರ್ಗೆ ಅಂದ್ರೇ ಭಾಳ ಅದ್ಭುತ, ಭಾಳ ಮತ್ತು ಅಪರೂಪ ಕೂಡ. ಇದು ಭಾಳ ಅಪರೂಪ. ಇದು ಯಾರೂ ಸಾಮಾನ್ಯ ಕೊಡಲ್ಲ ಇದನ್ನು, ಅಂಥ ಅಪರೂಪವಾದಂಥದ್ದು. ಇದನ್ನು ನಿಮಗೆ ಯಾವುದಾದ್ರು ನಷ್ಟಗಳು ಮಾಡಿರೋವಂಥವ್ರು ಅಥವಾ ಮಠ ಮಂತ್ರ ತಂತ್ರ ಮಾಡಿರೋವಂಥವ್ರು, ಏನೋ ಮನೆಗಳಲ್ಲಿ ಸರಿ ಇಲ್ಲ, ನಮ್ಮ ಮನೆಯಲ್ಲೇ ಏನೋ ಒಂದು ರೀತಿ ನಮಗೆ ನೆಗೆಟಿವ್ ಇದೆ, ಅಥವಾ ನಮ್ಮ ಮನಸ್ಸುಗಳು ಸರಿ ಇಲ್ಲ, ಯಾವಾಗಲೂ ಜಗಳಗಳು, ಯಾವಾಗಲೂ ಮನೆಯಲ್ಲಿ ಹೊಡೆದಾಟ ಬಡದಾಟಗಳು, ಮನೆಯಲ್ಲಿ ಶಾಂತಿ ಇಲ್ಲ, ಅಥವಾ ಆರೋಗ್ಯ ಕೆಟ್ಟೋಗಿರುತ್ತೆ. ಆರೋಗ್ಯ ನಾವೆಷ್ಟು ಒಂದು ವೈದ್ಯಕೀಯದಲ್ಲಿ ಹೋದರೂ ಕೂಡ ಸರಿ ಹೋಗ್ತಾ ಇಲ್ಲ. ಈ ರೀತಿ ನಷ್ಟಗಳಾಗ್ತಾ ಇರುತ್ತವೆ. ಹಣಕಾಸು ಸುಮ್ಮನೆ ಚೆಲ್ಲಾಡ್ತಾ ಇರ್ತೀವಿ, ಏನೂ ತೊಗೊಳ್ಳಲ್ಲ, ಏನೂ ಮಾಡಲ್ಲ. ಆ ದುಡ್ಡನ್ನ ಲೆಕ್ಕ ಕೇಳಿದಾಗ ಲೆಕ್ಕ ಇರೋದಿಲ್ಲ. ಹಣ ಮಾತ್ರ ಸಿಕ್ಕದಂಗೆ ಖರ್ಚಾಗಿರುತ್ತೆ. ಅದು ಯಾವುದೇ ರೀತಿ ದುಡ್ದು ಅದು 5 ಪೈಸೆ ಕೈಯಲ್ಲಿ ನಿಲ್ಲಲ್ಲ. ಮತ್ತು ನಮಗೂ ಕೂಡ ದೇಹಗಳಲ್ಲಿ ಸಿಕ್ಕಾಬಟ್ಟೆ ಬಾಧೆಗಳಿರುತ್ತೆ, ಸಿಕ್ಕಾಬಟ್ಟೆ ನೋವಿರುತ್ತೆ, ಮನಸ್ಸು ಭಾಳ ಚಂಚಲವಾಗಿಬಿಡುತ್ತೆ. ಆ ರೀತಿ ಸಾಕಷ್ಟು ನೋವು, ನಲಿವುಗಳು, ಇಂಥವೆಲ್ಲ ಭಾಳ ನೋವಿದ್ದಾಗ, ನಲಿವುಗಳಿಗಿಂತ ನೋವೇ ಜಾಸ್ತಿ. ಈ ಶೂಲಿನಿ ದುರ್ಗಾ ಮಂತ್ರ ನೀವು ಮಾಡಿದ್ಮೇಲೆ ನಿಮಗೆ ಅದು ಗೊತ್ತಾಗುತ್ತೆ. ಅದ್ಭುತವಾದಂಥ ಮಂತ್ರ. ಇಂಥದ್ದು ಏನಾದರೂ ತೊಂದರೆಗಳು, ನಾನು ಮೊದಲೇ ಏನು ಹೇಳಿದ್ನಲ್ಲ, ಅಂಥ ತೊಂದರೆಗಳು ದೇಹದಲ್ಲಿರ್ಬೋದು, ಮನೇಲಿರ್ಬೋದು, ಮನಸ್ಸಲ್ಲಿರ್ಬೋದು, ಯಾವುದೋ ಒಂದು ರೀತಿ ಮನೇಲಿ ನೆಗೆಟಿವ್ ಕಾಟಗಳಿರ್ಬೋದು, ಇವೆಲ್ಲ ಇದ್ದಾಗ ಇದಕ್ಕೆ ಶೂಲಿನಿ ದುರ್ಗಾ ಮಂತ್ರ ನಾವು ಪ್ರಯೋಗ ಮಾಡಿದ್ರೆ ಅಂಥದ್ದು ಎಂಥ ದುಷ್ಟಶಕ್ತಿ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಮತ್ತು ಇದು ಮಕ್ಕಳು ಕೂಡ ಬರುತ್ತೆ. ಸಣ್ಣ ಮಕ್ಕಳು ಎಲ್ಲೋ ಬಿದ್ದಿರ್ತವೆ, ಗೊತ್ತಾಗೋದಿಲ್ಲ ತಾಯಿಯಂದಿರಿಗೆ. ಮಕ್ಕಳು ಹೇಳೋಕ್ಕೆ, ಚಿಕ್ಕ ಮಗು ಅದು ಹೇಳೋಕ್ಕೆ ಬರೋಲ್ಲ. ಅದಕ್ಕೆ ಅದು ಏನಾಗುತ್ತೆ, ದಿನಕ್ಕೆ ಜಾಸ್ತಿ ಆಗಿಬಿಡುತ್ತೆ. ಬಿದ್ದಿರುತ್ತೆ, ಮೊದಲು ಒಂದು ರೀತಿ ಬೇದಿ ಆಗುತ್ತೆ, ಆಮೇಲೆ ಅದು ಬೇರೆ ಬೇರೆ ರೀತಿಲಿ ಮಗು ತೀರಾ ನವಿತಾ ಬರುತ್ತೆ. ಅಂಥದ್ದು ಕೂಡ ಬರುತ್ತೆ. ಮನೇಲಿ ಈ ರೀತಿ ತೊಂದರೆಗಳಿದ್ದಾಗಲೂ ಬರುತ್ತೆ. ಸಾಕಷ್ಟು ಕಷ್ಟಗಳು, ನಷ್ಟಗಳು ಅನುಭವಿಸ್ತಾ ಇದ್ದೀವಿ ಅಂತ ಅಂದವರು ಕೂಡ ಇದು ಬರುತ್ತೆ, ಈ ಶೂಲಿನಿ ದುರ್ಗಾ ಮಂತ್ರನ. ಇದನ್ನು ಯಾವ ಥರ ಮಾಡ್ಕೋಬೇಕು ಏನು ಅನ್ನೋದು ನೋಡೋಣ. ಇದನ್ನು ನೀವು ಯಾವುದಾದ್ರೂ ಸಾಧ್ಯವಾದರೆ ಒಂದು ಒಳ್ಳೆಯ ದಿನದಲ್ಲಿ, ಅಷ್ಟಮಿ, ಮಂಗಳವಾರ, ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಅಥವಾ ಪುಷ್ಯ ನಕ್ಷತ್ರಗಳಲ್ಲಿ, ಇಂಥ ಒಂದು ಸಮಯದಲ್ಲಿ ನೀವು ಇದನ್ನು ಕೇಳ್ಕೊಬೋದು. ಆ ಸಮಯ ಬಂದು ನಿಮಗೆ ರಾತ್ರಿ ಹೊತ್ತಲ್ಲಿ ಹೇಳಿದ್ರೆ ಭಾಳ ಒಳ್ಳೆಯದಿದು. ಬೆಳಗ್ಗೆ ಹೊತ್ತಲ್ಕಿಂತ ನೀವು ಸಂಜೆ ಅಂದರೆ 8-10 ಗಂಟೆ ಮೇಲೆ, 8 ಗಂಟೆ, 10 ಗಂಟೆ, 9 ಗಂಟೆ ಮೇಲೆ ನೀವು ಹೇಳ್ಕೊಂಡಾಗ ಇದೆಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಬೇಕಾದಂಥದ್ದು ಶೂಲಿನಿ ದುರ್ಗೆ ಇರೋದರಿಂದ ಕರುಂಗಾಲಿ ಮಾಲೆಯಲ್ಲಿ ನೀವು ಹೇಳ್ಬೋದು. ಇಲ್ಲ ಅಂತಂದರೆ ಈ ರುದ್ರಾಕ್ಷಿ ಮಾಲೆಯಲ್ಲಿ ಕೂಡ ಹೇಳ್ಬೋದು. ಇವೆರಡರಲ್ಲಿ ಯಾವ್ದಾದ್ರು ತಗೋಬೋದು, ಅದು ತಗೋಬೋದು. ಅಥವಾ ಇನ್ನೊಂದು ಕೆಂಪು ಚಂದನ ಮಾಲೆ ಅಂತ ಬರುತ್ತೆ, ಅದು ಕೂಡ ತಗೋಬೋದು. ಇದನ್ನು ಈ ರೀತಿಯಾಗಿ ನೀವು ದಿನಕ್ಕೆ 108 ಅಂತ ಹೇಳ್ಕೊಂಡು, ದಿನಕ್ಕೆ 108 ಮಾಲೆ ಅಂದರೆ ಒಂದು ಮಾಲೆ ತಿರುಗಿಸಿದಾಗ 108 ಆಗುತ್ತೆ ಅಂತ. ಅದು 18 ದಿನಗಳ ಕಾಲ ಹೇಳ್ಕೋಬೇಕು, ಅಥವಾ ಸಂಕಲ್ಪ ಮಾಡ್ಕೋಬೇಕು. ನಮಗೆ ಈ ಥರ ಕಷ್ಟ ಇದೆ, ಈ ಥರ ದೇಹದಲ್ಲಿ ನೋವಿದೆ, ಅಥವಾ ಈ ರೀತಿ ಮನೆಯಲ್ಲಿ ಹಣಕಾಸು ನಿಲ್ತಾ ಇಲ್ಲ, ಭಾಳ ಕಷ್ಟದಲ್ಲಿದ್ದೀವಿ, ಮತ್ತು ಜನಗಳು ಕೂಡ ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ಮನೆ ಹತ್ರ ಏನೋ ತಂದು ಹಾಕ್ತಾ ಇದ್ದಾರೆ, ಅಥವಾ ಕೆಲವೊಬ್ಬರಿಗೆ ಹೊರಗಡೆ ಹೋಗಿ ಬಂದರೆ ತಲೆನೋವು, ಮೈಕೈ ನೋವು, ಸಿಕ್ಕಾಬಟ್ಟೆ ಥರ ಆಗಿಬಿಡುತ್ತೆ. ಸಾಕಷ್ಟು ಜನ ಹೇಳ್ತಾರೆ, ಮನೆಯಿಂದ ಈಚೆ ಹೊರಗಡೆ ಹೋಗಿ ಬಂದರೂ ನಂಗೆ ಜ್ವರ ಬಂದಂಗೆ ಆಗುತ್ತೆ, ಮೈಕೈ ನೋವು ಬಂದುಬಿಡುತ್ತೆ ಅಂತ ಸಾಕಷ್ಟು ಜನ ಹೇಳ್ತಿರ್ತೀರ. ಅಂಥದ್ದು ಕೂಡ ಇದು ಮಾಡ್ಕೋಬೋದು. ಇದನ್ನು ಕೂಡ ನೀವು ಅದನ್ನು ತಯಾರು ಮಾಡ್ಕೋಬೋದು. ಇದನ್ನು ಈ ರೀತಿ ಮಂತ್ರ ಸಿದ್ಧಿ ಮಾಡ್ಕೋಬೇಕು. ಇದನ್ನು ಮೊದಲು ನೀವು ನಾನು ಹೇಳ್ದಂಗೆ ಅದನ್ನು ದಿನಕ್ಕೆ ಒಂದು ಬಾರಿ ಅಂದರೆ ರಾತ್ರಿ 8 ಅಥವಾ 9 ಗಂಟೆ ಮೇಲೆ ಎನಿ ಟೈಮ್ ನೀವು ಮಾಡ್ಕೋಬೋದು.
18 ದಿನಗಳ ಕಾಲ ಇದನ್ನು, ಅಥವಾ ನೀವು ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಕೂಡ ನೀವು ಮೊದಲೇ ಹೇಳ್ದಂಗೆ ಸಂಕಲ್ಪ ಮಾಡಿಬಿಟ್ಟು ಇನ್ನೂ ಜಾಸ್ತಿ ಕೂಡ ಮಾಡ್ಕೊಬೋದು. ಸಂಕಲ್ಪ ಅಂದರೆ ಇಷ್ಟೇ, ಅದೇ ನಮಗೆ ಇರೋ ಕಷ್ಟಗಳೆಲ್ಲ ಪರಿಹಾರ ಆಯಿತು ಅಂದರೆ ನಾನು ಇಷ್ಟು ದಿನ ಹೇಳ್ತೀನಿ, ಅಥವಾ ಇಷ್ಟು ವಾರ ಹೇಳ್ತೀನಿ, ಅಥವಾ ಇನ್ನೂ 48 ದಿವಸ ಹೇಳ್ತೀನಿ, ಅಥವಾ 54 ದಿವಸ ಹೇಳ್ತೀನಿ, ಈ ರೀತಿ ಕೂಡ ನೀವು ಸಂಕಲ್ಪ ಮಾಡ್ಕೋಬೋದು. ಮಾಡಿಕೊಂಡು ಇದನ್ನು ಈ ಮಂತ್ರ ಹೇಳ್ತಿದ್ದಂಗೆ ನಿಮಗೆ ಅದರಲ್ಲಿ ಒಂದು ಅನುಭವ ಆಗುತ್ತೆ. ನಾನು ಕೆಲವೊಬ್ಬರಿಗೆ ಕಾಳಿ ಮಂತ್ರ ಕೊಟ್ಟಿದ್ದೆ, ಮುದ್ರೆ ಸಮೇತ ಕಾಳಿ ಮಂತ್ರ ಕೊಟ್ಟಿದ್ದೆ. ಅದು ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ನೆಗೆಟಿವ್ ಜಾಸ್ತಿ ಇದ್ದವ್ರಿಗೆ ಆಗಿ ಬರೋದಿಲ್ಲ, ಅದು ಭಾಳ ತೊಂದರೆಗಳಾಗೋಯಿತು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅದು ಇದು ದುರ್ಗಾದೇವಿದು, ಅಂದರೆ ಶೂಲಿನಿ ದುರ್ಗೆ ಅಂತ. ಇನ್ನು ಇದನ್ನು ನೀವು ಬೇರೆ ರೀತಿಲಿ ಕೂಡ ಮಾಡ್ಕೋಬೋದು. ಇದು ನಿಮ್ಮಲ್ಲಿ ಯಾವುದನ್ನ ಒಂದು ತ್ರಿಶೂಲ, ಪಂಚಲೋಹ ತ್ರಿಶೂಲ ಯಾವ ಥರ ಇತ್ತು ಅಂದರೆ ಅದನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ನೀವು ಹೇಳ್ಕೊಬೋದು. ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನು ಹೇಳಿಕೊಂಡು ಈ ಮಂತ್ರ ಹೇಳ್ತಾನೆ ನಿಮಗೆ ಸಾಕಷ್ಟು ನೋವುಗಳು ಕಮ್ಮಿ ಆಗ್ತಾ ಬರುತ್ತೆ, ದರಿದ್ರ ಕಮ್ಮಿ ಆಗ್ತಾ ಬರುತ್ತೆ. ಮಕ್ಕಳು ಕೂಡ ಹೇಳ್ಬೋದು ಇದನ್ನು. ಮಕ್ಕಳು ಹೇಳ್ತಾ ಇದ್ದಾಗ ಅವರಿಗೆ ಓದೋದ್ರ ಮೇಲೆ ಚೆನ್ನಾಗಿ ಒಂದು ಓದಬೇಕು ಅನ್ನೋ ಜ್ಞಾನ ಕೂಡ ಬರುತ್ತೆ. ಯಾವ್ದಾದ್ರು ದುಷ್ಟಶಕ್ತಿ ಇದ್ವೋ, ಜನಗಳ ದೃಷ್ಟಿ ಇರುತ್ತಾರೆ, ಮಕ್ಕಳು ಚೆನ್ನಾಗಿದ್ದಾರೆ ಅಥವಾ ನೋಡಲಿಕ್ಕೆ ಅಥವಾ ಚೆನ್ನಾಗಿ ಓದ್ತಿದ್ದಾರೆ ಅಂದಾಗ ಏನಾಗುತ್ತೆ, ಜನದ ಕಣ್ಣಿಗೆ ಮರ ಮುರಿತು ಅನ್ನೋ ಥರ ಅದು ಕೂಡ ಆಗುತ್ತೆ. ಇದನ್ನು ಈ ರೀತಿ ಕೂಡ ಹೇಳ್ಕೊಬೋದು. ಅಥವಾ ಮಕ್ಕಳಿಗೆ ಈ ಥರದ್ದೇ ಒಂದು ಯಂತ್ರನ ಬರೆದು, ಅಂದರೆ ಈ ಮಂತ್ರನೇ ಯಂತ್ರ ಅಂತ ಒಂದು ಬಿಳಿ ಹಾಳೆಯಲ್ಲಿ ಆಗ್ಬೋದು, ಭೋಜಪತ್ರೆಯಲ್ಲಿ ಆದ್ರೆ ಆಗ್ಬೋದು, ಬರೆದುಬಿಟ್ಟು ಪಂಚಲೋಹದ ಒಂದು ಯಂತ್ರದಲ್ಲಿ ಹಾಕಿ ಇದೇ ಮಂತ್ರನ ಮತ್ತೊಮ್ಮೆ 21 ಬಾರಿ ಹೇಳಿಬಿಟ್ಟು ಅವ್ರ ಮುಖದಿಂದ ನೀವಳಿಸಿ ದೇವ್ರ ಹತ್ರ ಒಂದು ಧೂಪ ದೀಪ ತೋರಿಸಿ ಮಕ್ಕಳು ಕೂಡ ಕಟ್ಕೋಬೋದು, ದೊಡ್ಡವ್ರು ಕೂಡ ಕಟ್ಕೋಬೋದು. ಏನಿದ್ರಲ್ಲಿ ಏನು ತೊಂದರೆ ಏನಿಲ್ಲ, ಅದು ಮಾಡ್ಕೋಬೋದು. ಮಂತ್ರ ಹೇಳ್ತಾನೆ ನಿಮಗೆ ಎಷ್ಟೋ ಒಂದು ಕಷ್ಟಗಳು, ಮಾಟ ಮಂತ್ರ, ಕೆಲವರು ಕಾಲುಗಳು ನೋವು ಅಂತ ಹೇಳ್ತಾರೆ. ಹೀಗೆ ನಾನಾ ಥರ ಅದು ಬರ್ತಾ ಇರುತ್ತೆ. ಕೆಲವು ತಲೆ ಸುತ್ತು ಬರೋದು, ಏನೇನೋ ನಡೀತಾ ಇರುತ್ತೆ. ಅದು ಒಂದು ಥರ ಬರೋದಿಲ್ಲ. ಅದು ಏನೇನು ಮಾಡಿದ್ರು ಹಾಸ್ಪಿಟ್ಲಿಗೆ ಹೋಗಲಿ ಎಲ್ಲೇ ಹೋದರೂ ಅಲ್ಲಿ ಬರೋದೆಲ್ಲ ಬರೀ ಬರುತ್ತೆ. ದೇಹದಲ್ಲಿರೋದು ಏನಪ್ಪ ಇದು ಹಿಂಗೆ ಆಗ್ತಾಯಿದೆ ನೀವು ಅಂದ್ಕೊಳ್ತಾನೆ ಇರ್ತೀರ. ಇದನ್ನು ಮಾಡ್ಕೊಳ್ಳಿ, ಶೂಲಿನಿ ದುರ್ಗಾ ಮಂತ್ರ ಅಂತ ಅಂದ್ಬಿಟ್ಟು ಭಾಳ ಅದ್ಭುತವಾದಂಥದ್ದು. ಇದನ್ನು ಹೇಳ್ಕೊಂಡಾಗ ನಿಮ್ಮ ಸರ್ವ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಬಾಂಧವರೇ, ಈ ಒಂದು ಮಂತ್ರದಿಂದ ಕೂಡ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಂಡು ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಧನ್ಯವಾದಗಳು.